ನಮ್ಮಲ್ಲಿರೋ ರಾಜಕೀಯ ವ್ಯವಸ್ಥೆನೇ ಹಾಗೆ. ಚುನಾವಣೆ ಹತ್ರ ಬಂದಾಗ ಮನೆ ಮನೆಗೆ ರಸ್ತೆ, ಕುಡಿಯುವ ನೀರು, ಕರೆಂಟ್ ವ್ಯವಸ್ಥೆ ಎಲ್ಲವನ್ನ ಒದಗಿಸ್ತೇವೆ ಅಂತ ಆಶ್ವಾಸನೆ ನೀಡೋ ರಾಜಕೀಯ ಪುಡಾರಿಗಳು ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಮತ ಕೊಟ್ಟು ಗೆಲ್ಲಿಸಿದವರನ್ನ ಕ್ಯಾರೆ ಅನ್ನೋದಿಲ್ಲ. ಇದು ಇಂದು ನಿನ್ನೆಯದಲ್ಲ. ಯಾವುದೇ ಪಕ್ಷ ಯಾರೇ ಅಧಿಕಾರಕ್ಕೆ ಬಂದರೂ ಈ ವ್ಯವಸ್ಥೆ ಸರ್ವೇ ಸಾಮಾನ್ಯವಾಗಿದೆ. ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ತೋಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ದೊಡ್ಡಮನೆ ಕೊಪ್ಪದ ವಿಕಲಚೇತನ ಕುಟುಂಬವೊಂದು ರಸ್ತೆಗಾಗಿ ಅಂಗಲಾಚುತ್ತಿರುವ ಕತೆ ಇದು. ಸೋಮವಾರಪೇಟೆ ಪಟ್ಟಣದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರೋ ಈ ಗ್ರಾಮದಲ್ಲಿ ಈಗಲೂ ಸರಿಯಾದ ರಸ್ತೆ ಇಲ್ಲ. ಇರೋ ಕಚ್ಚಾ ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿನ ನಿವಾಸಿಯಾಗಿರೋ ಚಂದ್ರಶೇಖರ ದಂಪತಿಗಳು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಿರ್ವಹಿಸ್ತಾ ಇದ್ದಾರೆ. ಈ ಹಿಂದೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭ ಮರದಿಂದ ಬಿದ್ದು ಪೆಟ್ಟಾದ ಪರಿಣಾಮ ಚಂದ್ರಶೇಖರ್ ಅವರಿಗೂ ಸರಿಯಾಗಿ ಕೆಲಸ ಮಾಡಲಾಗ್ತಾ ಇಲ್ಲ. ಪತ್ನಿ ಭವಾನಿ ಅವರಿಗೂ ಕೂಡ ಕಣ್ಣಿನ ಶಸ್ತ್ರಚಿಕಿತ್ಸೆಯಾಗಿದ್ದು ಅವರಿಗೂ ಕೂಡ ಕೆಲಸ ಮಾಡಲು ಕಷ್ಟವಾಗ್ತಾ ಇದೆ. ಇನ್ನು ಹಿರಿಯ ಮಗ ಚೇತನ ಸಂಪೂರ್ಣ ವಿಕಲಚೇತನನಾಗಿದ್ದು ದೃಷ್ಟಿ ಕಳ್ಕೊಂಡು ಬುದ್ಧಿಮಾಂದ್ಯತೆ ಹೊಂದಿದ್ದಾನೆ. ಈ ನಡುವೆ ಕಿರಿಯ ಮಗ ಬೆಂಗಳೂರಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಸಂದರ್ಭ ಬೈಕ್ ಅಪಘಾತಗೊಂಡು ಕಾಲಿನ ಮೂಳೆ ಮುರಿದ ಪರಿಣಾಮ ಶಸ್ತ್ರಚಿಕಿತ್ಸೆಯಾಗಿ ಇದೀಗ ಮನೆಯಲ್ಲೇ ಇರುವಂತಾಗಿದೆ. ಕುಟುಂಬದ 4 ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಹಾಗೋ ಹೀಗೋ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದಾರೆ. ಆಸ್ಪತ್ರೆಗೆ ಅಥವಾ ಬೇರೆ ಕೆಲಸಗಳಿಗೆ ಮನೆಯಿಂದ ಹೊರಹೋಗಲು ಇವರು ಬಾಡಿಗೆ ವಾಹನವನ್ನು ಅವಲಂಬಿಸಬೇಕಾಗಿದೆ. ಆದರೆ ರಸ್ತೆ ಸರಿಯಿಲ್ಲದ ಕಾರಣದಿಂದ ಮನೆಯವರೆಗೂ ವಾಹನ ಬಾರದೆ ಕಚ್ಚಾ ರಸ್ತೆಯಲ್ಲೇ ನಡೆದು ಬರಬೇಕಿದೆ. ಇನ್ನು ಮಳೆಗಾಲದಲ್ಲಂತೂ ಕಚ್ಚಾ ರಸ್ತೆಯು ಕೆಸರುಮಯವಾಗೋದ್ರಿಂದ ಮನೆಯಿಂದ ಹೊರಬರಲು ಕಷ್ಟ ಸಾಧ್ಯ. ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರೂ ನಮಗೆ ಯಾರೂ ಸೂಕ್ತ ಸ್ಪಂದನೆ ನೀಡಿಲ್ಲ ಎಂಬುದು ಚಂದ್ರಶೇಖರ್ ಕುಟುಂಬದ ಆರೋಪ. ರೋಡ್ ಬೇಕಾ ನಿಮಗೆ? ತಿರ್ಗಾಡಕ್ಕೆ ರೋಡ್ ಬೇಕು. ಸರಿ. ಈ ಥರ ಅಂಗವಿಕಲ ಮಕ್ಕಳು 2 ಇದ್ದಾವೆ. ಯಾವುದು ಸೌಕರ್ಯ ಇಲ್ಲ, ಮತ್ತು ಮನೆ ಸಮೇತ ಯಾವುದು ಸರಿ ಇಲ್ಲ. ತಾಯಿಗೂ ಕಣ್ಕಾಣಲ್ಲ. ಒಬ್ಬನಿಗೆ ಆಕ್ಸಿಡೆಂಟು, ಒಬ್ಬನಿಗೆ ಬುದ್ಧಿಮಾಂದ್ಯತೆ. ಯಜಮಾನರು ಮರದಿಂದ ಬಿದ್ದು ಅವರಿಗೆ ಕೆಲಸ ಮಾಡೋಕ್ಕಾಗಲ್ಲ. ಈ ಥರ ತೊಂದರೆಯಲ್ಲಿದ್ದೀವಿ. ದೊಡ್ಡಮನೆ ಕೊಪ್ಪ ಇಲ್ಲ ಸರ್, ಯಾವುದು ಸಹಕಾರ ಮಾಡಿಲ್ಲ ಆಗಿದೆ. ಮನೆಯವರಿಗೆ ಯಾವ ಸೌಕರ್ಯ ಇಲ್ಲ. ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಕರ್ಕೋಗ್ತೀನಿ ಮಗವ ಅಂತ ಹೇಳಿದ್ರು ಹೊತ್ಕೊಂಡು ಹೋಗ್ಬೇಕು ಮಳೆಗಾಲದಲ್ಲಿ. ತಾಯಿ ಈ ಥರ ಇರ್ಬೇಕಾದ್ರೆ ತುಂಬಾ ತೊಂದರೆಯಲ್ಲಿ ಇರ್ಬೇಕಾದ್ರೆ 30 ವರ್ಷದ ಮಗನ ಹೇಗೆ ಹೊತ್ಕೊಂಡು ಹೋಗೋದು ಸರ್? ಮರ ಬಿದ್ದು ನನ್ನ ಮದುವೆ ಆಗ ಮೊದಲೇ, ಮ್ಯಾರೇಜ್ ಆಗ ಮೊದಲೇ ಮರ ಬಿದ್ದು ಆಪರೇಷನ್ ಆಗಿದೆ ಕಾಲು. ಕೆಲಸ ಯಾವುದು ಮಾಡಂಗಿಲ್ಲ. ಮಧ್ಯಾಹ್ನದವರೆಗೆ ಹೋದ್ರೂ ಬಂದು ಮಲಗ್ತಾರೆ, ನೋವು ಕೆದಕ್ಕೆತ್ತಂತೆ. ನಮ್ಮ ಜೀವನ ಹಿಂಗಾಗಿದೆ ಸರ್. ನೀವು ಇದುವರೆಗೆ ಪಂಚಾಯತಿ ಕಡೆಯಿಂದ ಅಥವಾ ಬೇರೆ ಕಡೆಯಿಂದ ಇವ್ರಿಗೆ ಅಂಗವಿಕಲ ಪೆನ್ಷನ್ ಬರ್ತಾ ಇದೆಯಾ? ಬರ್ತಾ ಇದೆ 1400 ಅಷ್ಟೇ. ಒಂದು ಮಂತಿಗೆ, ಒಂದು ತಿಂಗಳಿಗೆ 1400 ಅಷ್ಟೇ. ಮಂತರ್ಗೌಡ್ರ ಹತ್ರ ಎಲ್ಲ ಹೋಗಿದ್ವಿ, ಯಾವುದು ಸೌಕರ್ಯ ಸಿಕ್ಕಿಲ್ಲ ಸರ್, ಬಂದೇ ಇಲ್ಲ. ಅಂದರೆ ನಮ್ಮ ಕ್ಷೇತ್ರದ MLAಗೆ ಗಮನ ತಂದಿದ್ರಿ ನೀವು? ತಂದಿದ್ದೀನಿ. ಆದ್ರೂ ಕೂಡ ಸೌಕರ್ಯ ಸಿಕ್ಕಲಿಲ್ಲ. ಅವ್ರು ಬರಲೇ ಇಲ್ಲ. ಇಲ್ಲಿ ಪಂಚಾಯತಿ ಈ ಕ್ಷೇತ್ರದ್ದು ಮೆಂಬರ್ ಇರ್ತಾರಲ್ಲ, ಅವ್ರ ಕಡೆಯಿಂದನೂ ಏನೂ ಸಿಕ್ಲಿಲ್ವಾ? ಇಲ್ಲ ಯಾವುದು ಸಿಕ್ಕಿಲ್ಲ. ರೋಡಿಗೆ ಸಲ ತುಂಬಾ ಓಡಾಡಿದೆ ಸರ್, ಹೋಗಿ
ಯಾವುದು ಮಾಡಿಕೊಡ್ಲಿಲ್ಲ, ಯಾವುದೂ ಸಿಕ್ಕಿಲ್ಲ. ಹ್ಞೂ 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 2 ಮಕ್ಕಳು ಯಜಮಾನ್ರು ಹಿಂಗೆ. ನಂದು ಕಣ್ಣು ಹೂ ಕೂತು ತುಮಕೂರು ಆಪ್ರೇಷನ್ ಆಗಿದೆ, ತುಮಕೂರ್ಲೆ. ಓಕೆ. ಹ್ಞೂ ಮತ್ತು ಆಗಿಲ್ಲ, ಹ್ಞೂ 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 ಅದು ಸಕ್ಸಸ್ ಆಗಿಲ್ಲ. ಹ್ಞೂ ಹ್ಞೂ ಏನು ನೀವು ಸರ್ಕಾರದಿಂದ ಏನು ಬಯಸ್ತೀರಿ ಈಗ? ಇವಾಗ ಬಯಸೋದೆಂತದ ಸರ್, ನಮ್ಮ ಮನೆಯವರಿಗೆ ರೋಡ್ ಬರಬೇಕು ಹ್ಞೂ ಒಂದು, ಹ್ಞೂ ಮತ್ತೆ ಚಿಕ್ಕದಾಗಿ ಒಂದು 2 ರೂಮ್ ಮನೆ ಮಾಡಿಕೊಟ್ರು ಸಾಕು ಸರ್. ಪೂರ್ತಿ ಎಲ್ಲ ಸುರಿತೈತೆ. ಹ್ಞೂ 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 ಏನೇ ಇರಲಿ, ಚುನಾವಣೆ ಹತ್ರ ಬಂದಾಗ ಮಾತ್ರವೇ ನೆನಪಾಗೋ ಈ ಕುಟುಂಬ ಈಗ ಯಾರ ಕಣ್ಣಿಗೂ ಬಿದ್ದಂತಿಲ್ಲ. ಆದಷ್ಟು ಬೇಗ ಕ್ಷೇತ್ರದ ಜನಪ್ರತಿನಿಧಿಗಳು ಇತ್ತ ಸುಳಿದರೆ ಸಂಕಷ್ಟದಲ್ಲಿರೋ ಕುಟುಂಬಕ್ಕೆ ಸ್ವಲ್ಪ ಮಟ್ಟಿನ ಸಾಂತ್ವನವನ್ನಾದರೂ ಹೇಳಬಹುದು. ಕೊಡಗು ಚಾನಲ್ ವಿಶೇಷ ವರದಿ, TJ ಪ್ರವೀಣ್ ಕುಮಾರ್, ಮಡಿಕೇರಿ.